ಮತಾಂತರ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಿಯತಮೆ ಕೈಕೊಟ್ಟು ಮತ್ತೊಬ್ಬ ಯುವತಿ ಜೊತೆಗೆ ಎಂಗೇಜ್ ಆಗಿದ್ದ ಇಶ್ಫಾಕ್ ಈಗ ಪೊಲೀಸರ ಅತಿಥಿ. ಇಶಾಕ್ ಅಂತ ಹುಡುಗ ಲವ್ ಜಿಹಾದ್ ಪ್ರಕರಣದ ಆರೋಪ ಈತನ ಮೇಲೆ ಕೇಳಿ ಬಂದಿತ್ತು. ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಅರೆಸ್ಟ್ ಆಗಿದ್ದಾನೆ. ಒಪ್ಪಿತ ದೈಹಿಕ ಸಂಪರ್ಕ ಬೆಳೆಸಿ ವರಸೆಯನ್ನು ಆರೋಪಿ ಬದಲಾಯಿಸಿರ್ತಾನೆ. ಮತಾಂತರ ಹಾಗೂ ಮದುವೆ ಆಗಬೇಕಂದ್ರೆ ಅಂತ ಕೇಳಿರ್ತಾನೆ. ಆಕೆ ಒಪ್ಪಲ್ಲ. ಹೀಗಾಗಿ ಆಕೆ ಕೈಕೊಟ್ಟು ಇನ್ನೊಬ್ಬ ಯುವತಿ ಜೊತೆಗೆ ಈತ ಎಂಗೇಜ್ಮೆಂಟ್ ಆಗಿರ್ತಾನೆ. ಇದು ಆ ಹುಡುಗಿ ಗೊತ್ತಾಗುತ್ತೆ. ಸಂತ್ರಸ್ತ ಯುವತಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾಳೆ. ಅದಾದ ನಂತರ ಇಶಾಕ್ ಮತ್ತು ಬಾವ ಅಂದರೆ ಆರೋಪಿ ಇಶಾಕ್ನ ಬಾವ ಇಬ್ಬರೂ ಸೇರ್ಕೊಂಡು ನಿನ್ನೂ ಮದುವೆ ಆಗ್ತೀವಿ, ಬಟ್ ನೀನು ಅದಕ್ಕೆ ಕನ್ವರ್ಟ್ ಆಗಬೇಕು ಅಂತ ಕೇಳ್ತಿರ್ತಾರಂತೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದ ಹಿನ್ನೆಲೆಯಲ್ಲಿ ಇದೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಇಶಾಕ್ದು ಇಂಟೆನ್ಷನ್ ಈ ಥರ ಎಷ್ಟು ಜನ ಹುಡುಗಿರ ಜೊತೆಗೆ ಮೋಸ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಏನೇನು ಸೆಕ್ಷನ್ಸ್ನ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಆಮೇಲೆ ಇದು ಮತಾಂತರ ನಿಷೇಧ ಕಾಯ್ದೆಯನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ ಈ ಕೇಸ್. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ಮತಾಂತರ ಆಗುವಂತ ಬಲವಂತ ಮಾಡಿರೋದ್ರಿಂದ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಕೂಡ ಜಾರಿಯಲ್ಲಿದೆ. ಹೀಗಾಗಿ ಈ ಕೇಸ್ ಅದನ್ನು ಅಟ್ರಾಕ್ಟ್ ಮಾಡುತ್ತಾ ಆ ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರಾ ಪೊಲೀಸರು? ಮಮತಾ, ಈಗಾಗಲೇ ಮತಾಂತರ ಅಂದರೆ ಆರೋಪಿ ಇಶಾಕ್ನನ್ನು ಅಮೃತಹಳ್ಳಿ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಈಕೆ ಹಿಂದೂ ಯುವತಿಯನ್ನು ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ಆಕೆಗೆ ಮದುವೆಗೆ ನಿರಾಕರಣೆ ಮಾಡಿದ್ದ ಅನ್ನುವಂಥ ಆರೋಪದ ಮೇಲೆ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಅಮೃತಹಳ್ಳಿ ಪೊಲೀಸರು ಆರೋಪಿ ಇಶಾಕ್ನನ್ನು ಬಂಧಿಸಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಆ ಮಹಿಳೆ ದೂರಿನಲ್ಲಿ ಏನು ಉಲ್ಲೇಖವನ್ನು ಮಾಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಪೊಲೀಸರು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಆರೋಪಿ ಇಶಾಕ್ ಇದೇ ರೀತಿಯಾಗಿ ಬೇರೆ ಬೇರೆ ಹುಡುಗಿಯರಿಗೆ ನಂಬಿಸಿ ಮೋಸವನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವ ಕೆಲಸವನ್ನು ಅಮೃತಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಸಂತ್ರಸ್ತ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.